ನೀವು ಕೂಡ ಈ ತರ ನಿಮ್ಮ ಒಂದು ಸ್ಕೆಚ್ ಆರ್ಟ್ ಫೋಟೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾ? ಅದು ಯಾವುದೇ ಒಂದು ಎಡಿಟಿಂಗ್ ಆಪ್ ಇಲ್ಲದೆ ಕೇವಲ 1 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಹೌದು, ಎಐ ಮತ್ತೆ ಚಾಟ್ ಜಿಪಿಟಿಸ್ ಗಳ ಮೂಲಕ ನಾವು ಈ ತರ ಫೋಟೋಸ್ ಗಳನ್ನ ಆರಾಮಾಗಿ ಮೊಬೈಲ್ ನಲ್ಲಿ ಯಾವುದೇ ಒಂದು ಎಡಿಟಿಂಗ್ ಆಪ್ಸ್ ಇಲ್ಲದೆ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಯಾವ ತರ ಒಂದು ನಿಮ್ಮ ಒಂದು ಫೋಟೋಸ್ ಗಳನ್ನ ಸ್ಕೆಚ್ ಆರ್ಟ್ ಫೋಟೋಸ್ ಗಳಾಗಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಲ್ಲಿ ಚಾಟ್ ಜಿಪಿಟಿಯನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದ್ರೂ ಚಾಟ್ ಜಿಪಿಟಿ ಇಲ್ಲಪ್ಪ ಅಂದ್ರೆ ಗೂಗಲ್ ಅಥವಾ ಕ್ರೋಮ್ ಗೆ ಹೋಗ್ಬಿಟ್ಟು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡ್ಬಿಟ್ಟು ಚಾಟ್ ಜಿಪಿಟಿಯನ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲೇ ಆಪ್ಷನ್ ಬರ್ತಾ ಇರುವಂತದ್ದು ಇಲ್ಲಿ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿಪಿಟಿ ಅಂತ. ಚಾಟ್ ಜಿಪಿಟಿಯನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಫೋಟೋ ಸೆಲೆಕ್ಷನ್ ಒಂದು ಆಪ್ಷನ್ ಬಂದಿದೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೋಟೋಸ್ ಅಂತ ಇರುತ್ತಲ್ಲ, ಇಲ್ಲಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಫೋಟೋಸ್ ಗಳ ಲಿಸ್ಟ್ ಬರ್ತಾ ಇರುವಂತದ್ದು ಸ್ನೇಹಿತರೆ. ನಿಮ್ಗೆ ಯಾವ ಒಂದು ಫೋಟೋ ಸ್ಕೆಚ್ ಆರ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇರುತ್ತಲ್ಲ, ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಪ್ರಾಂಪ್ಟ್ ಅಂದ್ರೆ ಸ್ನೇಹಿತರೆ, ಒಂದು ಫೋಟೋನ ಯಾವ ತರವಾಗಿ ಕನ್ವರ್ಟ್ ಮಾಡಿ ಕೊಡಬೇಕಂತ ಎಐ ವೇದಲ್ಲಿ ಹೇಳುವುದೇ ಪ್ರಾಂಪ್ಟ್ ಸ್ನೇಹಿತರೆ. ಈ ಒಂದು ಪ್ರಾಂಪ್ಟ್ ಅನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನನ್ನ ಒಂದು ಟೆಲಿಗ್ರಾಮ್ ಪೇಜಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಟೆಲಿಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ತರ ಹೆಚ್ಚಿನ ಪ್ರಾಂಪ್ಟ್ಸ್ ಗಳು ನಮ್ಮ ಒಂದು ಟೆಲಿಗ್ರಾಮ್ ಪೇಜ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅಲ್ಲಿಯೂ ಕೂಡ ನೀವು ಜಾಯಿನ್ ಆಗ್ಬಹುದು. ಇದೇ ತರ ಹೆಚ್ಚಿನ ಪ್ರಾಂಪ್ಟ್ಸ್ ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಈ ತರ ಒಂದು ಪ್ರಾಂಪ್ಟ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪ್ರೊಸೆಸಿಂಗ್ ಅಂತ ಬರುತ್ತೆ ಸ್ನೇಹಿತರೆ. ಪ್ರೊಸೆಸಿಂಗ್ ಇಮೇಜ್ ಅಂತ 1 ನಿಮಿಷ ಟೈಮ್ ತಗೊಳುತ್ತೆ ಸ್ನೇಹಿತರೆ. 1-2 ನಿಮಿಷದಲ್ಲಿ ಒಂದು ಫೋಟೋನ ಸ್ಕೆಚ್ ಆರ್ಟ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಮಾಡುತ್ತೆ ಸ್ನೇಹಿತರೆ. ನೋಡ್ಕೋಬಹುದು ಸ್ನೇಹಿತರೆ, ನಾವಿಲ್ಲಿ ಸ್ಕೆಚ್ ಆರ್ಟ್ ಫೋಟೋ ನಮ್ಗೆ ಚಾಟ್ ಜಿಪಿಟಿ ಸೆಂಡ್ ಮಾಡಿರುವಂತದ್ದು. ಸಿಂಪ್ಲಿ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಅಂತ ಬಂದಿದೆಯಲ್ಲ, ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗ್ತಾ ಇರುವಂತದ್ದು ಸ್ನೇಹಿತರೆ. ಹಾಗೆ ನಾವು ಯಾವ ಒಂದು ಫೋಟೋನ ಸೆಂಡ್ ಮಾಡಿದೀವಿ ಅದೇ ಒಂದು ಫೋಟೋನ ಆಸ್ ಇಟ್ ಈಸ್ ಆಗಿ ಸ್ಕೆಚ್ ಆರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ತುಂಬಾ ನೀಟ್ ಆಗಿ ವರ್ಕ್ ಮಾಡಿರುವಂತದ್ದು ಸ್ನೇಹಿತರೆ. ಇದನ್ನ ನಾವು ಸೇವ್ ಮಾಡ್ಕೊಂಡ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.